ಭಗ್ನ ಪ್ರೇಮಿಯಿಂದ ಯಾಮಿನಿ ಪ್ರಿಯಾ ಹತ್ಯೆಗೆ ಸಂಬಂಧ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಯುವತಿಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಿದ ಬಳಿಕ ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಇಲ್ಲಿ ಪೊಲೀಸರು ಕೂಡ ಒಂದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದಂತ ಹಿನ್ನೆಲೆಯಲ್ಲಿ ಕೊಲೆ ಆಗಿರಬಹುದು ಅನ್ನೋ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದೆ. ಸದ್ಯಕ್ಕೆ ಆಕೆಯ ಪೋಸ್ಟ್ಮಾರ್ಟಂ ಮಾಡಲಾಗಿದೆ. ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ. ಯಾಮಿನಿ ಪ್ರಿಯಾ ಪಕ್ಕದ ಮನೆಯವನೇ ಆಗಿದ್ದ ಈ ಆರೋಪಿ ವಿಘ್ನೇಶ್. ಯಾಮಿನಿ ಮನೆಗೆ ವಿಘ್ನೇಶ್ ಪೋಷಕರು ಬಂದಿದ್ರಂತೆ. ನಮ್ಮ ಮಗನ ಜೊತೆ ಮದುವೆ ಮಾಡಿಕೊಡಿ ಅಂತಾನು ಕೂಡ ಕೇಳ್ಕೊಂಡಿದ್ರಂತೆ. ಆದ್ರೆ ಆಗ್ಲೇ ವಿಘ್ನೇಶ್ ಪೋಷಕರ ಮುಂದೆನೆ ಆಕೆ ಹೇಳ್ಕೊಂಡಿಲ್ಲಂತೆ ಯಾಮಿನಿ ಪ್ರಿಯಾ, ನನಗೆ ಆತನನ್ನ ಕಂಡ್ರೆ ಇಷ್ಟ ಇಲ್ಲ, ಮದುವೆ ಆಗಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ವಿಘ್ನೇಶ್ಗೆ ಗಲ್ ಹಾಕಬೇಕು ಅಂತ ಹೇಳಿ ಈಗ ತಾಯಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾರು ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ? ಮಗಳನ್ನು ಕಳ್ಕೊಂಡಿದ್ದಾರೆ. ಈಗ ಆಸ್ಪತ್ರೆ ಮುಂದೆ ಯಾಮಿನಿ ಪೋಷಕರು ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋ ಆಗ್ರಹವನ್ನ ಈಗ ಯಾಮಿನಿ ಪೋಷಕರು ಹೆತ್ತವರು ಮಾಡ್ತಾ ಇದ್ದಾರೆ. ಏನು ಸರ್ ಹೇಳೋದು ನಮ್ಮ ಮಗಳು ಬಗ್ಗೆ ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ನಾನು ಹೇಳಿದ್ದೀನಿ ಯಪ್ಪ ಅಮ್ಮ ನಾಯಿನ ಮನದ ಮನದ ಐದು ಬರ್ತೇವೆ ಅಮ್ಮಯ್ಯ ಬರ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡು ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ಕೆ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟಾಗಿ, ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಇನ್ಕೌಂಟ್ರ್ ಮಾಡಬೇಕು. ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಸರ್, ಇಂಥವನು ಲವ್ ಮಾಡೋನು ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ ಇನ್ಕೌಂಟ್ರ್ ಮಾಡಬೇಕು, ಅವನು ಇರಬಾರ್ದು. ಎನ್ಕೌಂಟ್ರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವ್ನ ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ, ನಾನು ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ ನಮ್ಮ ಮಗಳು. ಇಲ್ವಲ್ಲ ಹೇಳಿದ್ರೆ ಅಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ ಯಪ್ಪ. ಇದೇ ವಿಷಯವಾಗಿ ಈಗೇನು ಬೆಳವಣಿಗೆ ಆಗ್ತಿದೆ, ಇವಾಗ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಪೋಸ್ಟ್ಮಾರ್ಟಮ್ ಆಗಿದೆ, ಮೃತದೇಹ ಹಸ್ತಾಂತರ ಆಗಿದೆಯಾ? ಅದ್ರ ಜೊತೆಯಲ್ಲಿ ಈಗ ಯಾವ ತರ ಆಕ್ರೋಶವನ್ನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಮಿನಿ ಪ್ರಿಯಾ ಪೋಷಕರು, ಮತ್ತೆ ಒಂದೊಂದೇ ವಿಷಯಗಳು ಬಯಲಿಗೆ ಬರ್ತಿದೆ. ಆತ ಈ ಹಿಂದೆನೂ ಸಾಕಷ್ಟು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಮತ್ತೆ ಈಕೆನ ಫಾಲೋ ಮಾಡ್ತಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಪೊಲೀಸರು ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ರಿಂದ ಈ ಘಟನೆ ಸಂಭವಿಸಿರಬಹುದಾ? ಮತ್ತೆ ಈತನ ಪೋಷಕರು ಆಕೆ ಮನೆಗೆ ಹೋಗಿದ್ದ ಸಂದರ್ಭ ಯಾವಾಗಂತೆ, ಎಷ್ಟು ದಿನದ ಹಿಂದೆ? ಶರ್ಮಿತಾ, ಏನು ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರೋದು. ಕಳೆದ 6 ತಿಂಗಳಿಂದಲೂ ಕೂಡ ಆರೋಪಿ ವಿಘ್ನೇಶ್ ಏನಿದ್ದಾನೆ, ಈತ ಒಂದು ಯುವತಿಗೆ ಕಿರುಕುಳ ಕೊಡ್ತಾ ಇದ್ದ ಅಂತೇಳಿ ಕೂಡ ಗೊತ್ತಾಗಿದೆ. ಅದು ಅಲ್ಲದೆ ಈ ಮೊದಲೇ ಕೂಡ ಒಮ್ಮೆ ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತಾರೆ, ಅಲ್ಲಿ ಕೂಡ ಒಂದು ದೂರನ್ನು ಕೊಟ್ಟಿರ್ತಾರೆ. ಆದರೆ ಆ ಒಂದು ದೂರಿನ ಸಂದರ್ಭದಲ್ಲಿ ಆತನ ಮೇಲೆ ಒಂದು FIR ದಾಖಲು ಮಾಡಿ ಅರೆಸ್ಟ್ ಮಾಡಬೇಕಾಗಿರುತ್ತೆ. ಆದರೆ ಪೋಷಕರು ಎಲ್ಲಾದ್ರೂ ಹೋಗ್ಲಿ, ಅಯ್ಯೋ ಪಾಪ ತಂದೆ ತಾಯಿ ಒಳ್ಳೆಯವರಿದ್ರೆ ಅವರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಯುವತಿಯ ಪೋಷಕರು ಸ್ವಲ್ಪ ಕರುಣೆ ತೋರ್ತಾರೆ. ಆ ಒಂದು ಕರುಣೆಯಿಂದಲೇ ಇವತ್ತು ಆಕೆ ಮಗಳನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಈಗ ಅಲ್ಲಿ ಅವ್ರಿಗೆ ಎದುರಾಗಿರೋದು. ಏನು ಆ ಒಂದು ಸಂದರ್ಭದಲ್ಲಿ ಕಿರುಕುಳ ಕೊಟ್ಟ ಸಂದರ್ಭದಲ್ಲಿ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಾಗ ಖುದ್ದು ಇವರೇ ಒಂದು ಎಲ್ಲಾದ್ರೂ ಹೋಗ್ಲಿ ಬಿಟ್ಬಿಡಿ ಅಂತೇಳಿ ಒಂದು ಪೊಲೀಸರಿಗೆ ತಿಳಿಸ್ತಾರೆ. ನಂತರ ಪೊಲೀಸರು ಕೂಡ ಅದನ್ನ FIR ಮಾಡದೆ ಆಗ ಏನು ಕೈ ತೊಳ್ಕೊಂಡು ಸುಮ್ಮನೆ ಆಗಿರ್ತಾರೆ.
ಆದರೆ ಆ ಬಳಿಕ ಈ ಆರೋಪಿ ಏನಿದ್ರೆ ಈತ ತನ್ನ ಪೋಷಕರ ಮುಖಾಂತರವಾಗಿ ಹೆಣ್ಣು ಕೇಳೋದಕ್ಕೂ ಕೂಡ ಅವ್ರ ಮನೆಗೆ ಹೋಗಿರ್ತಾನೆ. ಆದರೆ ಆ ಒಂದು ಸಂದರ್ಭದಲ್ಲಿ ಪೋಷಕರು ಯುವತಿಗೆ ಇಷ್ಟ ಇಲ್ಲ, ಮದುವೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ವಾಪಸ್ ಕೂಡ ಕಳಿಸಿದ್ರು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆತ ಒಂದು ವಾಟ್ಸಪ್ನಲ್ಲಿ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಆ ಯುವತಿಯನ್ನು ಫಾಲೋ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಆಕೆ ಎಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ತಾಳೆ ಮತ್ತು ಎಷ್ಟೊತ್ತಿಗೆ ಕಾಲೇಜಿಂದ ವಾಪಸ್ ಮನೆಗೆ ಬರ್ತಾಳೆ, ಈ ಎಲ್ಲವನ್ನು ಕೂಡ ತನ್ನ ಸ್ನೇಹಿತರ ಮುಖಾಂತರವಾಗಿ ಫಾಲೋ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ನಿನ್ನೆ ಕಳೆದ 2-3 ದಿನಗಳಿಂದ ಕೂಡ ಫಾಲೋ ಮಾಡಿ ನಿನ್ನೆ ಮಧ್ಯಾಹ್ನ ಆಕೆ ಕಾಲೇಜಿಂದ ಮನೆಗೆ ಬಂದ ಸಂದರ್ಭದಲ್ಲಿ ಕೂಡ ಫಾಲೋ ಮಾಡ್ಕೊಂಡು ಬಂದು ಆ ಒಂದು ಏರಿಯಾದಲ್ಲಿ ಕೊಲೆ ಕೂಡ ಮಾಡಿರುವಂಥದ್ದು ಈಗ ಗೊತ್ತಾಗಿದೆ. ಸದ್ಯ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೆ ಆರೋಪಿಯನ್ನು ಪತ್ತೆ ಮಾಡೋದಕ್ಕೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಮೊದಲು ಆತನ ಮೇಲೆ ಏನು ಕೇಸ್ ದೂರು ಕೊಟ್ಟಿದ್ರು, ಆ ಒಂದು ದೂರಿನಲ್ಲಿ ಕಾನೂನು ಕ್ರಮ ಕೈಗೊಂಡಿದ್ರೆ ಬಹುಶಃ ಈ ಯುವತಿ ಬದುಕುಳಿತಾ ಇದ್ಲು ಅಂತೇಳಿ ಈಗ ಪೋಷಕರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ಈಗಾಗಲೇ ತನ್ನ ಮಗಳನ್ನ ಪ್ರಶ್ನೆಗಳಿದೆ. ಅಂದ್ರೆ ಈತ ಫಾಲೋ ಮಾಡ್ಕೊಂಡು ಬರ್ತಿದ್ದ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು, ಆಗ ಬುದ್ಧಿ ಹೇಳಿ ಕಳಿಸಿದ್ರು ಪೊಲೀಸರು ಅಂತ ಹೇಳಿ. ಅದಾದ್ಮೇಲೂ ಆತ ಫಾಲೋ ಮಾಡ್ತಿದ್ನ, ಪಕ್ಕದ ಮನೆಯವನೇ ಆಗಿರೋದ್ರಿಂದ ಆತನ ಬಿಹೇವಿಯರ್ ಅಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದಿತ್ತಂತ, ಏನ್ ಕೆಲಸ ಮಾಡ್ಕೊಂಡಿದ್ದಂತೆ, ಅವನ ಹಿನ್ನೆಲೆ ಏನು, ಅದ್ರ ಜೊತೆಯಲ್ಲಿ ವಾಟ್ಸಪ್ ಗ್ರೂಪ್ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ದ, ಸೊ ಅದರಲ್ಲಿ ಯಾರ್ಯಾರು ಇದ್ರಂತೆ, ಹೆಂಗೆ ಇನ್ಫಾರ್ಮೇಶನ್ ಕೊಡ್ತಿದ್ರಂತೆ ಆಕೆ ಬಗ್ಗೆ. ಶರ್ಮಿತಾ ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ತನ್ನ ಸ್ನೇಹಿತರನ್ನ ಸೇರಿಸ್ಕೊಂಡು ಆಕೆ ಎಲ್ಲಿ ಕಾಲೇಜ್ಗೆ ಹೋಗ್ತಾಳೆ ಮತ್ತು ಎಷ್ಟೊತ್ತಿಗೆ ಕಾಲೇಜಿಂದ ವಾಪಸ್ ಮನೆಗೆ ಬರ್ತಾಳೆ ಮತ್ತು ಪುನಃ ಬೆಳಗ್ಗೆ ಕಾಲೇಜ್ಗೆ ಹೋಗುವಂಥ ಸಮಯ ಏನಿದೆ ಇದನ್ನು ಫಾಲೋ ಮಾಡಿ ಆಕೆಯನ್ನು ಫಾಲೋ ಮಾಡೋದು ಮತ್ತು ಆಕೆ ಆಕ್ಟಿವಿಟೀಸನ್ನು ಫಾಲೋ ಮಾಡೋ ಸಲುವಾಗಿ ಈ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ ಅಂತೇಳಿ ಈಗ ಗೊತ್ತಾಗಿರೋದು. ಮತ್ತು ಇದೇ ಸಂದರ್ಭದಲ್ಲಿ ಕಳೆದ 6 ತಿಂಗಳಿಂದಲೂ ಕೂಡ ಈ ರೀತಿಯಾಗಿ ಕಿರುಕುಳ ಕೊಡೋಂಥದ್ದು ಕೂಡ ನಡೀತಾ ಇತ್ತು. ಆದರೆ ಆಕೆಗೆ ಒಂದು ಭಯ ಇತ್ತು, ಯುವತಿಗೆ ಈ ವಿಚಾರ ಎಲ್ಲಾದರೂ ಪೋಷಕರಿಗೆ ಗೊತ್ತಾದರೆ ಅವರು ನನ್ನನ್ನು ಕಾಲೇಜಿಂದ ಬಿಡಿಸ್ಬಿಡ್ತಾರೆ, ಓದೋದಕ್ಕೆ ಕಳಿಸೋದಿಲ್ಲ ಅಂತೇಳಿ ಒಂದು ಭಯ ಕೂಡ ಪ್ರಿಯಾಗೆ ಕಾಡ್ತಾ ಇರುತ್ತೆ. ಆ ಸಲುವಾಗಿ ಆಕೆ ತನ್ನ ಪೋಷಕರು ಕೂಡ ಈ ಒಂದು ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರಿಲ್ಲ. ಅಂದ್ರೆ ಈ ಮೊದಲು ನಡೆದ ಒಂದು ಘಟನೆಗಳಿಂದಾಗಿ ಆಕೆ ಸಾಕಷ್ಟು ಬೇಸರಗೊಂಡಿದ್ಲು. ಆದರೆ ಆ ಒಂದು 2ನೇ ಬಾರಿ ಇದೇ ರಿಪೀಟ್ ಆದರೆ ಮತ್ತೆ ಇದು ಮನೆಗೆ ಗೊತ್ತಾದ್ರೆ ಓದೋದಕ್ಕೆ ಸಮಸ್ಯೆ ಆಗುತ್ತೆ, ಮತ್ತೆ ಕಾಲೇಜಿಂದ ಡ್ರಾಪ್ ಮಾಡ್ತಾರೆ ಅಂತೇಳಿ ಒಂದು ಭಯದಿಂದ ಈ ವಿಚಾರವನ್ನು ಪೋಷಕರು ಕೂಡ ಹೇಳಿರ್ಲಿಲ್ಲ ಅಂತೇಳಿ ಈಗ ಒಂದು ವಿಚಾರ ಗೊತ್ತಾಗಿದೆ. ಆದರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂಥ ಆರೋಪಿ ಆಕೆಯನ್ನು ನಿನ್ನೆ ಫಾಲೋ ಮಾಡ್ಕೊಂಡು ಬಂದು ಈ ರೀತಿ ಕಿರುಕುಳ ಕೊಟ್ಟು ಕೊಲೆ ಮಾಡಿರೋದು ಶರ್ಮಿತಾ.